ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಡಿ ಗೋಪಾಲ್. RGHS ಸೆನೆಟ್ ಎಲೆಕ್ಷನ್ಸ್ ಪ್ರೊಫೆಸರ್ ಕೆಟಗರಿಯಿಂದ ಕಂಟೆಸ್ಟ್ ಮಾಡಿದ್ದೀನಿ. ಕೆಂಪೇಗೌಡ ಮೆಡಿಕಲ್ ಕಾಲೇಜ್ ಫಾರೆನ್ಸಿಕ್ ಪ್ರೊಫೆಸರ್ ಆಗಿದ್ದೀನಿ ಹಾಗೂ ಕಿಮ್ಸ್ ಅಲೈಡ್ ಸೈನ್ಸ್ ಪ್ರಿನ್ಸಿಪಲ್ ಆಗಿದ್ದೀನಿ. ಈ ಹಿಂದೆ ನಾನು 2012 ಅಥವಾ 15 ಅಲ್ಲಿ ಸೆನೆಟ್ ಮೆಂಬರ್ಸ್ ಆಗಿದ್ದೆ ಅದರ್ ದನ್ ಪ್ರೊಫೆಸರ್ ಕೆಟಗರಿಯಿಂದ. ಈ ಬಾರಿ ಪ್ರೊಫೆಸರ್ ಕೆಟಗರಿಯಿಂದ ಕಂಟೆಸ್ಟ್ ಮಾಡಿದ್ದೀನಿ. ಸರಿ ಸುಮಾರು 6800 ಪ್ರೊಫೆಸರ್ಸ್ ಕರ್ನಾಟಕ ರಾಜ್ಯದಂತ ರಿಜಿಸ್ಟರ್ ಆಗಿದ್ದಾರೆ. ನಮ್ಮಲ್ಲಿ 1500 ಮೆಡಿಕಲ್ ಕಾಲೇಜಸ್, ನರ್ಸಿಂಗ್, ಫಾರ್ಮಸಿ, ಫಿಸಿಯೋಥೆರಪಿ, ಹೆಲ್ತ್ ಸೈನ್ಸಸ್ 1500 ಕಾಲೇಜಸ್ ಇದೆ. ಹಾಗೂ ಒಂದು ಟೋಟಲ್ 30,000 ಟೀಚರ್ಸ್ ಇದ್ದಾರೆ. ಅದರಲ್ಲಿ 6,800 ಅದರ್ ದನ್ ಪ್ರೊಫೆಸರ್ ಕೆಟಗರಿಯಿಂದ ಕಂಟೆಸ್ಟ್ ಮಾಡಿದ್ದಾರೆ. ಓಡಿಸಿರೋದು 17 ಮಂದಿ ಕಂಟೆಸ್ಟ್ ಮಾಡಿದೀವಿ. 5 ಜನ ಗೆಲ್ಲುವ ಸಾಧ್ಯತೆ ಇದೆ. ಸೊ ಇದನ್ನ ಬರೋದ್ರಿಂದ ಚುನಾವಣೆ ನಡೆದಿದೆ. ಡಾಕ್ಟರ್ಗಳೆಲ್ಲ ಮತ್ತೆ ಹೆಲ್ತ್ ಪ್ರೊಫೆಷನಲ್ಸ್ ಎಲ್ಲ ಸ್ವಾಗತ ಮಾಡಿ ಬಂದು ಓಟ್ ಹಾಕ್ತಾ ಇದ್ದಾರೆ. ಸಾಯಂಕಾಲ 5 ಗಂಟೆವರೆಗೂ ಹಿಡಿಯುತ್ತೆ. ಮತ್ತೆ ನಾಡ್ದು ಕೌಂಟಿಂಗ್ ಇರುತ್ತೆ. ಇಲ್ಲ, ನಮ್ಮ ಈ ಎಲೆಕ್ಷನ್ಸ್ ಅಲ್ಲಿ ಪ್ರಿಫರೆನ್ಷಿಯಲ್ ಸಿಸ್ಟಮ್, ಸಿಂಡಿಕೇಟ್ ಮಾಡ್ಕೋಕ್ಕಾಗೋದಿಲ್ಲ. ಇಂಡಿಪೆಂಡೆಂಟ್ ಆಗೇ ಗೆಲ್ಬೇಕು. ಆಮೇಲೆ ಪ್ರಿಫರೆನ್ಷಿಯಲ್ ವೋಟ್ ಸಿಸ್ಟಮ್ ನಮ್ಮ MLC ಎಲೆಕ್ಷನ್ಸ್ ಹೇಗೆ ನಡೆಯುತ್ತೆ ಆ ತರ. ಸೊ ಹಾಗಾಗಿ ದೇರ್ ಇಸ್ ನೋ ಸ್ಕೋಪ್ ಫಾರ್ ಎನಿ ಸಿಂಡಿಕೇಟ್. ನಮ್ಮಲ್ಲಿ ಏನಾಗಿದೆ ಅಂತಂದ್ರೆ ಕ್ಲಿಯರ್ ಕಟ್ ಡಿಫ್ರೆನ್ಸಿಯೇಷನ್ ಇದೆ ಗವರ್ಮೆಂಟ್ ಮತ್ತೆ ಪ್ರೈವೇಟ್ ಅಂತ. ಪ್ರೈವೇಟ್ಗೆ ರೆಗ್ಯುಲೇಟರಿ ಬಾಡೀಸ್ ಯಾವುದು ಇಲ್ಲ. ನಮ್ಮ ಅಪೆಕ್ಸ್ ಬಾಡೀಸ್ಗಳು ನಮ್ಮ ವೇತನದ ಬಗ್ಗೆ ಮಾತಾಡ್ತಾ ಇಲ್ಲ. ನನ್ನ ಒಂದು ಅರ್ಚು ನಾವೆಲ್ಲ ಅದೇ ಓದಿದ್ದೀವಿ, ಅದೇ ಪಾಠ ಮಾಡ್ತಾ ಇದೀವಿ, ಅಷ್ಟೇ ಸಮಯ ಕಾಲೇಜಲ್ಲಿ ಕಲಿತಾ ಇದೀವಿ. ಗೌರ್ಮೆಂಟ್ ಮತ್ತೆ ಪ್ರೈವೇಟ್ಗೆ ಯಾವುದೇ ತಾರತಮ್ಯ ಇರಬಾರ್ದು. ನಮಗೆಲ್ಲ ಸಮಾನತೆಯಲ್ಲಿ ವೇತನ ಕೊಡಬೇಕು ಅಂತ ಒಂದು ಮೊದಲೇದು. ಆಮೇಲೆ ಎಲ್ಲರಿಗೂ ಸೇರಿ, ಗೌರ್ಮೆಂಟ್ ಅವ್ರಿಗೂ ಸೇರಿ, ನಮ್ಮ ಎಲ್ಲೇ ಟೀಚರ್ಸ್ಗೆ ಯಾರಿಗೂ ಒಂದು ಇನ್ಶೂರೆನ್ಸ್ ಇಲ್ಲ. ನಾವು 30,000 ಟೀಚರ್ಸ್ ಇದ್ರು ಯಾರಿಗೂ ಹೆಲ್ತ್ ಇನ್ಶೂರೆನ್ಸ್ ಇಲ್ಲ. ನಾವು ಇಡೀ ರಾಜ್ಯಕ್ಕೆ ಹೆಲ್ತ್ ಕೊಡ್ತೀವಿ, ಹೆಲ್ತ್ ಸರ್ವಿಸಸ್ ಕೊಡ್ತೀವಿ. ಬಟ್ ನಮ್ಗೆ ಕಾಯಿಲೆ ಬಂದ್ರೆ ನಮ್ದು ಯಾವ ತರ ಒಂದು ಇದಿಲ್ಲ. ಸೊ ಯೂನಿವರ್ಸಿಟಿ ಅಥವಾ ಸಂಸ್ಥೆಗಳು ನಾವೆಲ್ಲಿ ಕೆಲಸ ಮಾಡ್ತಾರೆ ಹೆಲ್ತ್ ಇನ್ಶೂರೆನ್ಸ್ ಕೊಡ್ಬೇಕು ಅಂತ. ಮತ್ತೆ ಹಾಗೆ ಕೆಲಸ ಮಾಡಿದ್ರೆ ಅನ್ಟೈಮ್ಲಿ ಡಿಮೈಸ್ ಟೀಚರ್, ಅಕಸ್ಮಾತ್ ಆಗಿ ಯಾವ್ದಾದ್ರು ಟೀಚರ್ ಏನೋ ಮರಣ ಅಂದ್ರೆ ನಮ್ಮಲ್ಲಿ ಯಾವುದೇ ತರದ ಪರಿಹಾರ ಇಲ್ಲ. ಸೊ ಅದೊಂದು ಯೂನಿವರ್ಸಿಟಿ ಕಡೆಯಿಂದ ಒಂದು ಪರಿಹಾರ ಇಸ್ಕೋಬೇಕು ಅಂತ ನನ್ನ ಒಂದು ಆದ್ಯತೆ. ಎಲ್ಲ ಈಚೆ ಬಂದು ವೋಟ್ ಮಾಡಿ. ನೀವು ವೋಟ್ ಮಾಡೋಕ್ಕಿಂತ ಮುಂಚೆ ಎಲ್ಲಾ ವಿದ್ಯಾವಂತರೇ. ಸೊ ಇಲ್ಲಿ ಏನು ಅಂತ ಅವ್ರಿಗೆಲ್ಲ ಗೊತ್ತು ಯಾರಿಗೆ ವೋಟ್ ಹಾಕ್ಬೇಕು, ಯಾರಿಗೆ ವೋಟ್ ಹಾಕೋದು ಏನಾಗುತ್ತೆ ಅನ್ನೋದು ಚೆನ್ನಾಗಿದೆ. ಬಟ್ ಬಂದ್ ಮಾಡಿದ್ರೆ ಆಲ್ ಆಫ್ ದೆಮ್ ವಿಲ್ ಕಮ್ ಅಂಡ್ ವೋಟ್ ಫಾರ್ ಅಸ್. ಥ್ಯಾಂಕ್ ಯು.